ಅನಗತ್ಯ ಚರ್ಚೆ ಮಾಡೋದ್ರಲ್ಲಿ ಏನೂ ಅರ್ಥಿಲ್ಲ. ಅದನ್ನು ಫಾಲೋ ಮಾಡೋರು ತಪ್ಪದನ್ನು ಸರಿ ಅದನ್ನು ನೀವು ಮಾಡಿ ಟೀಕೆ ನಿಮ್ಮ ಹಕ್ಕದ ಮಾತಾಡ್ರಿ. ಗಾಂಧೀಜಿಯವರ ಫಾಲೋವರ್ಸ್ ಇದ್ದಾರೆ ಸಾಕಷ್ಟು ಜನ, ಆದರೂ ಗಾಂಧಿ ವಿರೋಧಿಗಳು ಇದ್ದಾರೆ. ದಿನಾಲು ಮಾಂಸ ಮತ್ತಿನ್ನು ತಿನ್ನೋದು ಮಾಡೋದು ಬದುಕು ಸಹಿತ ಕಳ್ಳತನ ಮಾಡೋದು ಮಾಡ್ತಾರೆ. ಎದ್ದ ತಕ್ಷಣ ಗಾಂಧಿ ಹೆಸರು ಹಿಡ್ಕೊಂಡು ಹೋಗ್ಕೊಂತಾರೆ ಸಾಕಷ್ಟು ಇದೆ. ಹಾಗೆ ಬಸವಣ್ಣವ್ರ ಹೆಸರು ಹಿಡ್ಕೊಂಡು ಅವರು ಇದ್ದಾರೆ. ಕೊಲುವವನೇ ಮಾದಿಗ ಹೊಲಸು ಸಿಂಬುವನೇ ಹೊರೆ ಅನ್ನುವಂತ ಹೇಳ್ತಾ ಪಾಪ ಅವರು ಅಂಥವ್ರು ಇವತ್ತು ಇಲ್ಲೂ ಇದ್ದಾರೆ. ಅನ್ನೋದು ಇಷ್ಟೆಲ್ಲ ಹೇಳೋದು ಏನಪ್ಪ ಅಂದ್ರೆ, ಕಡೇರಿ ಶ್ರೀ ಸ್ವಾಮೀಜಿಯವರು ಭಾಳ ಪ್ರಬುದ್ಧರು, ಪಂಡಿತರು. ಎಲ್ಲೋ ಒಂದು ತಪ್ಪು ಸ್ಲಿಪ್ ಆಫ್ ಟಂಗ್ ಅನ್ನೋ ಅದನ್ನು ಮಾತಾಡಿರ್ಬೋದು. ಅದ್ರ ಬಗ್ಗೆ ಜನ ಮರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ನೀವು ಅನಗತ್ಯ ಮತ್ತು ಅದನ್ನು ಕೂಡುವುದಂತ ಒಡತೆ ಹೋಗೋದ್ರಿಂದ ಮತ್ತು ಅವರು ನಿಮಗೆ ಟೀಕೆ ಮಾಡ್ತಾರೆ. ವಿಜಯಾನಂದ ಕಾಶ್ಯಪ್ನವ್ರು ಏನು ಟೀಕೆ ಮಾಡ್ತಾರೆ ನೋಡ್ತಾ ಇದ್ದಾರೆ. ನಿಮ್ಮನ್ನು ಏಕವಚನ ಬಳಸ್ತಾ ಇದ್ದಾರೆ ಅವರು ಶಬ್ದಗಳನ್ನು. ಅದ್ರಲ್ಲಿ ಅನೇಕರಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ. ಮತ್ತು ನೀವು ಇನ್ನೊಬ್ರಿಗೆ ಏನೋ ಅಂದಾಗ ಅವ್ರು ಇನ್ನೊಬ್ರು ನಿಮಗೆ ಅನ್ನುವಂಥ ಸಹಜ ಬರ್ತದೆ. ಕ್ರಿಯೆ ಪ್ರತಿಕ್ರಿಯೆ ಸ್ವತಃ ಇದನ್ನು ಮೋದಿಯವ್ರು ಹೇಳಿದಂಥ ಮಾತು. ಇದನ್ನು ಮಾಡ್ತಾ ಹೋಗೋದು ಒಳ್ಳೆಯದನ್ನು ಸಂಘರ್ಷಬೇಕು, ಸೌಹಾರ್ದತೆ ಬೇಕು, ಆಯ್ಕೆ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ಕರೇರಿ ಶ್ರೀ ಅವರು ಹೇಳುವ ಮಾತುಗಳು ಒಳ್ಳೆಯ ಇದ್ದರೂ ಸಹಿತ ಸರಿ ಇದ್ದರೂ ಸಹಿತ ಕೆಲವೊಂದು ತಪ್ಪುಗಳಿದ್ದಾವೆ ಅನ್ನೋದು ಈ ಸಂದರ್ಭದಲ್ಲಿ ಮತ್ತೆ ನೆನಪಿಸ್ಕೊಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. H60 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.